UGC ಹೊಸ ರೂಲ್ಸ್ ಕೇಳಿದರೆ ಅಪ್ಪರ್ ಕಾಸ್ಟ್ ಸ್ಟೂಡೆಂಟ್ಸ್ ಗಳಿಗೆ ಭಯ ಆಗ್ತಿದೆ. UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇದು ಕಾಲೇಜಸ್ ಯೂನಿವರ್ಸಿಟೀಸ್ಗೆ ರೂಲ್ ಮಾಡೋ ಬಾಡಿ. ಡಿಗ್ರಿ ವ್ಯಾಲಿಡ್ ಇರಬೇಕು, ಸಿಲೆಬಸ್ ಸ್ಟ್ಯಾಂಡರ್ಡ್ ಇರಬೇಕು, ಫೇಕ್ ಕಾಲೇಜಸ್ ಕಂಟ್ರೋಲ್ ಮಾಡಬೇಕು ಅಂತ ಸ್ಟೂಡೆಂಟ್ಸ್ ಫ್ಯೂಚರ್ ಸೇಫ್ ಮಾಡೋದು UGC ಕೆಲಸ. ಆದರೆ ಪ್ರಶ್ನೆ ಏನಂದ್ರೆ UGC ರೂಲ್ಸ್ ಫಾಲೋ ಆಗ್ತಿದೆಯಾ? ಅನೇಕ ಕಾಲೇಜಸ್ ಫೀಸ್ ಜಾಸ್ತಿ, ಕ್ವಾಲಿಟಿ ಜೀರೋ, ಪ್ಲೇಸ್ಮೆಂಟ್ಸ್ ಓನ್ಲಿ ಪೋಸ್ಟರ್ ಲೆವೆಲ್. ಅಂಡ್ ಇನ್ನೊಂದು ಭಯ ಹುಟ್ಟಿಸೋ ವಿಚಾರ ಏನಂದ್ರೆ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ ಒಂದು ಹೊಸ ರೂಲ್ ಅನ್ನು ತರ್ತಿದೆ. ಈ ರೂಲ್ ಪ್ರಕಾರ SC/ST ಸ್ಟೂಡೆಂಟ್ಸ್ ಮೇಲೆ ಬಯಸ್ನೆಸ್ ಆಫೆನ್ಸಿವ್ ವರ್ಡ್ಸ್ ಬಳಸಿದ್ರೆ ಆ ಇನ್ಸ್ಟಿಟ್ಯೂಷನ್ ಸದಸ್ಯತ್ವ ಕೂಡ ರದ್ದು ಮಾಡಬಹುದು. ಆದ್ರೆ ಇಲ್ಲೊಂದು ಸೀರಿಯಸ್ ಕ್ವಶನ್ ಇದೆ. ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮೇಲೆ ಅಫೆನ್ಸಿವ್ ವರ್ಡ್ಸ್ ಬಳಸಿದ್ರೆ ಅದಕ್ಕೆ ಯಾವ ರೂಲ್ ಅಪ್ಲೈ ಆಗುತ್ತೆ? ಡಿಸ್ಕ್ರಿಮಿನೇಷನ್ ಅಂದ್ರೆ SC/ST ಗೆ ಮಾತ್ರ ಅಲ್ಲ. ಡಿಸ್ಕ್ರಿಮಿನೇಷನ್ ಇಸ್ ಡಿಸ್ಕ್ರಿಮಿನೇಷನ್. ಕಾಸ್ಟ್ ಯಾವುದೇ ಆಗಿರಲಿ ಇನ್ಸಲ್ಟ್ ಮಾಡಿದ್ರೆ ತಪ್ಪೆ. ರೂಲ್ ಈಕ್ವಾಲಿಟಿ ಕೊಡಬೇಕೆ ಹೊರತು ಕ್ಯಾಟಗರಿ ಅಲ್ಲ. ಪ್ರೊಟೆಕ್ಷನ್ ಎಲ್ರಿಗೂ ಒಂದೇ ಆಗಬೇಕು. ಎಜುಕೇಶನ್ ಸಿಸ್ಟಮ್ ಡಿವೈಡ್ ಮಾಡಬಾರ್ದು, ಯುನೈಟ್ ಮಾಡಬೇಕು. ಡಿಸ್ಕ್ರಿಮಿನೇಷನ್ ವಿರುದ್ಧ ರೂಲ್ ಬೇಕು, ಆದರೆ ಸೆಲೆಕ್ಟಿವ್ ಜಸ್ಟಿಸ್ ಬೇಡ. ಸ್ಟೂಡೆಂಟ್ಸ್ ಕ್ವಶನ್ ಕೇಳಬೇಕು. ಎಜುಕೇಶನ್ ಬಿಸ್ನೆಸ್ ಆಗಬಾರ್ದು, ಫ್ಯೂಚರ್ ಕಾಂಪ್ರಮೈಸ್ ಆಗಬಾರ್ದು. UGC ರೂಲ್ಸ್ ಸ್ಟೂಡೆಂಟ್ಸ್ಗಳಲ್ಲಿ ಜಾತಿ ಯಾವುದು ಅಂತ ಪ್ರಶ್ನೆ ಕೇಳಕ್ ಇರಬಾರ್ದು. ಜಾತಿ ಕೇಳದ ಹಾಗೆ ಭೇದ ಭಾವ ಕಿತ್ತು ಹಾಕಬೇಕು, ಆ ರೀತಿ ಇರಬೇಕು. UGC ಮೀನ್ಸ್ ಸ್ಟೂಡೆಂಟ್ಸ್ ಫ್ಯೂಚರ್ ಪ್ರೊಟೆಕ್ಷನ್. ಬಟ್ ಹೂ ಇಸ್ ಪ್ರೊಟೆಕ್ಟಿಂಗ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್? ಈಸ್ ಪ್ರೊಟೆಕ್ಟಿಂಗ್ ಓನ್ಲಿ SC/ST ಸ್ಟೂಡೆಂಟ್ಸ್ ಇಸ್ ಸ್ಟೂಡೆಂಟ್ ಪ್ರೊಟೆಕ್ಷನ್.